ಕರ್ನಾಟಕ ಬಂದ್. ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಕನ್ನಡಕ್ಕಾಗಿ ಕರ್ನಾಟಕ ಬಂದ್, ಕನ್ನಡದ ಬೇಡಿಕೆಗಳಿಗಾಗಿ ಕರ್ನಾಟಕ ಬಂದ್, MES ರದ್ದು ಕರ್ನಾಟಕ ಬಂದ್, ಮಹದಾಯಿ ಕಳಸಾ ಬಂಡೂರಿ ಕರ್ನಾಟಕ ಬಂದ್, ಮೇಕೆದಾಟ್ ಕರ್ನಾಟಕ ಬಂದ್. ನಮ್ಮ ಚಾಮರಾಜನಗರದವರೆಗೂ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಬೆಳಗಾವಿ ಹೋಗೋದಕ್ಕೆ ನಾಳೆ 10ನೇ ತಾರೀಕು ಬೆಳಗಾವಲ್ಲಿ ಏನು MES ಒಂದರ ಒಂದು ದೌರ್ಜನ್ಯ ಏನು ನಡೀತಾ ಇದೆ, ಪದೇ ಪದೇ ಕೆಣಕುವಂಥ ಕೆಲಸ ಆಗ್ತಾ ಇದೆ. ಅವರ ವಿರುದ್ಧವಾಗಿ ಒಂದು ಹೋರಾಟ ಮಾಡೋದಕ್ಕೆ ಈಗಾಗಲೇ ನಾವು ಹಲವಾರು ಸುಮಾರು 50ರಿಂದ 60 ಕಾರುಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ತುಮಕೂರು ಆಗ್ಬೋದು, ದಾವಣಗೆರೆ ಆಗ್ಬೋದು, ರಾಣಿಬೆನ್ನೂರು ಆಗ್ಬೋದು, ಹಾವೇರಿ ಆಗ್ಬೋದು, ಹುಬ್ಳಿ, ಧಾರವಾಡ ಮತ್ತು ಹುಕ್ಕೇರಿ, ಗದಗ ಮತ್ತು ರಾಯಬಾಗ್ ತಾಲೂಕು, ಹುಬ್ಳಿ, ಬೆಳಗಾವಲ್ಲಿ ಎಲ್ಲ ಸಂಘಟಿತರು ನಮ್ಮ ಪದಾಧಿಕಾರಿಗಳೆಲ್ಲ ರೆಡಿಯಾಗಿದ್ದಾರೆ. ಸುಮಾರು ಕಮ್ಮಿ ಅಂದರೂ ಒಂದು 500 ಜನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಆ ಒಂದು MES ಮತ್ತು ಶಿವಸೇನೆ ಪುಂಡರ ವಿರುದ್ಧವಾಗಿ ಹೋರಾಟ ಮಾಡಲು ತಯಾರಿ ಮಾಡಿದ್ದೇವೆ. ಜೊತೆಗೆ ಪದೇ ಪದೇ ಕೆಣಕುವಂಥ ಕೆಲಸ ಆಗ್ತಾಯಿದೆ. ಇನ್ನೊಂದು ನಾನು ಸಂಘಟಿತರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ, ಯಾರನ್ನು ಕಾಲು ಎಳೆಯೋ ಕೆಲಸ ಮಾಡಬೇಡಿ. ಇದು ನಾಡು ನುಡಿ ಜಲದ ಒಂದು ವಿಷಯ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರಲಿ, ನಾನು ಬಂದ್ಗೆ ಬೆಂಬಲ ಕೊಡಲ್ಲ, ನಾನು ಮಾಡಲ್ಲ ಅನ್ನೋ ಪ್ರಶ್ನೆ ಮಾಡಬೇಡ್ರಿ. ನಿಮ್ಮ ವೈಯಕ್ತಿಕ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನೀವು ನಾಡು ನುಡಿ ಜಲದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನೀವೇನಾದರೂ ಈ ಹೋರಾಟಕ್ಕೆ ಬಂದ್ಗೆ ಯಶಸ್ವಿಯಾಗಲು ನೀವೆಲ್ಲರೂ ಕೈ ಜೋಡಿಸಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ನಾಡಿನ ಭುವನೇಶ್ವರಿ ತಾಯಿಯ ಮಕ್ಕಳಲ್ಲ, ನೀವು ಮಹಾರಾಷ್ಟ್ರದ ಏಜೆಂಟ್ಗಳು ಅಂತ ಹೇಳೋಕ್ಕೆ ನಾನು ಎಲ್ಲ ಹೋರಾಟಗಾರರ ವಿರುದ್ಧವಾಗಿ ನಾನು ಘೋಷಣೆ ಕಡೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ನಮ್ಮ ನಾಡಿನ ನಮ್ಮ ರಾಜ್ಯದ ಗೌರವದ ಪ್ರಶ್ನೆ. ನೀವೆಲ್ಲರೂ ಒಂದಾಗಿ ನಿಮಗೆ ಇಷ್ಟ ಇದೆಯೋ ಇಲ್ವೋ ನಿಮ್ಮ ಭಾಗಗಳಲ್ಲಿ ನಿಮ್ಮ ಸಂಘಟನೆ ಮುಖಾಂತರನೇ ನೀವು ಬಂದನ್ನು ಯಶಸ್ವಿಗೊಳಿಸಬೇಕು. ಬಂದು ಬಿಸಿ ಮುಟ್ಟಿದ್ರೇ ನಮ್ಮ ರಾಜ್ಯಕ್ಕೆ ಗೌರವ ಉಳಿಯೋದು ಅನ್ನೋದ್ರ ಮುಖಾಂತರ ಇವತ್ತು ನಾನು ಹೇಳೋಕ್ಕೆ ಬಯಸ್ತೀನಿ.